ಹ್ಮ್, ಅಣ್ಣ ಇಲ್ಲೇ ಅದಾನ. ಅತಿಗೆಮ್ಮ, ಇವು ಬಾಂಡೆ ತೊಳ್ಯಾಕೆಲ್ಲ ಮಷಿನ್ ಬಂದಾವಂತ್ರಿ. ಸುಮ್ಮನೆ ಅಂತ ತೊಗೊಂಡ್ಬಿಡ್ಬೇಕು ನೋಡ್ರಿ ಅತಿಗೆಮ್ಮ. ದಿನಾ ಬಾಂಡೆ ತಿಕ್ಕೋ ಕಷ್ಟನೇ ಇರಂಗಿಲ್ಲ. ಹ್ಮ್. ಯಾಕಪ್ಪ ನೀನು ಆ ಮೆಷಿನ್ ತರ್ಬೇಕಂತ ಮಾಡ್ಯಾನ? ಹ್ಮ್, ನಮ್ಮ ಕೈನಲ್ಲಿ ಯಾವಾಗ ತರೋದಾಗುತ್ತೆ ಅತಿಗೆಮ್ಮ. ಆದರೂ ತರಬೇಕಲ್ಲ ಅತಿಗೆಮ್ಮ. ತಂದ್ಬಿಟ್ರೆ ಮನ್ಯಾಗ ಎಷ್ಟು ಬಾಂಡೆ ಬಿದ್ರೂ ಚಿಂತಿನ ಇರಂಗಿಲ್ಲ ನೋಡ್ರಿ. ನಿಮಗೂ ಚಿಂತೆ ಇರಲ್ಲ, ನನಗೂ ಚಿಂತೆ ಇರಲ್ಲ. ಸರಿ ಸರಿ, ಅಲ್ಲಿ ಹಿತ್ತಲ್ದಾಗ ಕೊತ್ತಂಬರಿ ಹಾಕಿದ್ದೆ ನೋಡು, ಒಂದು ಸ್ವಲ್ಪ ಕೊತ್ತಂಬರಿ ಕಿತ್ಕೊಂಬಾಪ, ಒಗ್ಗರಣೆಗೆ ಬೇಕು. ಸರಿ ಅತಿಗೆಮ್ಮ. ಉಪ್ಪಿನ ಡಬ್ಬಿ ಎಲ್ಲೋ ಇಟ್ಟಿನಲ್ಲ. ಹ್ಮ್. ಅತಿಗೆಮ್ಮ, ಅಬ್ಬಾ ಬಾಬಾ ಬಾಬಾ, ಇದೇನಿದು? ನಮ್ಮ ಗಂಗಾಧರ್ ಸಾಹೇಬ್ರವರು ಅಡಿಗೆ ಮನೆವರೆಗೂ ಬಂದ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಅತಿಗೆಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗೈತಿ. ಅದಕ್ಕೆ ಸ್ವಲ್ಪ ಲಘುನ ಬರೀಲಿ ನನ್ನ ಜೊತೆ. ಅಡಿಗೆ ಮಾಡಕುಂತೀನಿ ತಡಿ, ಮೊದ್ಲ ಹೊತ್ತಾಗೈತಿ, ಎಲ್ರಿಗೂ ಹಸು ಆಗೈತಿ, ಅಡಿಗೆ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡಿದ್ರಾತ. ಅಯ್ಯೋ ಅತ್ತಿಗೆಮ್ಮ, ಅದು ಎಷ್ಟು ಮುಖ್ಯವಾದ ವಿಷಯ ಅಂದ್ರೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಲಘುನ ಬರ್ರಿ ಅತ್ತಿಗೆಮ್ಮ, ಭಾಳ ಮುಖ್ಯವಾದ ವಿಷಯ ಅದು. ಅಡಿಗೆ ಮಾಡಕುಂತೀನಿ ತಡಿಯಪ್ಪ. ಅಯ್ಯೋ ಬಾ ಅತ್ತಿಗೆಮ್ಮ, ಈಗ ಏನಾದರೂ ನೀವು ಬರಲಿಲ್ಲ ಅಂದ್ರೆ ಮನ್ಯಾಗ ಜಗಳನ ಆಗ್ಬಿಡ್ತೈತೆ ನೋಡ್ರಿ. ನಾ ಹೇಳೋದು ಅಷ್ಟು ಮುಖ್ಯವಾದ ವಿಷಯ ಐತಿ. ಹೌದಾ? ಸರಿ ನಡಿ ಹಂಗಾರ. ಹೇಳಪ್ಪ, ಏನದು ಮುಖ್ಯವಾದ ವಿಷಯ? ಅತ್ತಿಗೆಮ್ಮ, ನೀವು ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತೀರಿ, ಎಷ್ಟು ಕೆಲಸ ಮಾಡ್ತೀರಿ, ಒಂದು ಚೂರು ಕೂಡ ಖಾಲಿ ಕೂತ್ಕೊನಲ್ಲ ನೀವು. ನೀವಿದ್ದಿದ್ದಕ್ಕೆ ಈ ಮನೆ ನಡೆಯಾಕ ಕುಂತೈತಿ ನೋಡ್ರಿ ಅತ್ತಿಗೆಮ್ಮ. ಹಾಂ, ನಂಗೆ ಗೊತ್ತಾಗ್ಲಾಗಿತ್ತು ಬಿಡು. ನಿಜ ಅತ್ತಿಗೆಮ್ಮ, ನೀವು ಎಷ್ಟು ಒಳ್ಳೆಯರದಿರಿ ಗೊತ್ತಾ. ನಿಮ್ಮಂಥ ಒಳ್ಳೆ ಅತ್ತಿಗೆಮ್ಮ ಇಡೀ ಜಗತ್ತಲ್ಲಿ ಹುಡುಕಿದ್ರೂ ಸಿಗಂಗಿಲ್ಲ ಗೊತ್ತಾ. ಅಷ್ಟು ಒಳ್ಳೆ ಅತ್ತಿಗೆಮ್ಮ, ನನ್ನ ಮುದ್ದು ಅತ್ತಿಗೆಮ್ಮ ನೀವು. ನನ್ನ ಅತ್ತಿಗೆಮ್ಮ ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ನನ್ನ ಅತ್ತಿಗೆಮ್ಮ. ಸಾಕು ಸಾಕು ಪುಸ್ಲಾಯಿಸಿದ್ದು. ಏನು ಬೇಕಾಗೈತಿ ಈಗ? ಏನು ಅತ್ತಿಗೆಮ್ಮ ನೀವು, ನಾನು ನಿಮ್ಮನ್ನು ಇಷ್ಟು ಚಂದ ಮಾತಾಡ್ಸೋಕೊಂತೀನಿ, ಇಷ್ಟೆಲ್ಲ ಹೊಗಳಾಕೊಂತೀನಿ. ನೀವು ನೋಡಿದ್ರೆ ಏನು ಬೇಕು ಅಂತ ಕೇಳ್ತಿರಲ್ಲ. ಏನಾದ್ರು ಬೇಕಾಗಿದ್ದಷ್ಟೇ ನಾನು ನಿಮ್ಮ ಹತ್ರ ಬರೋದು. ಬಾಕಿ ಟೈಮ್ನಲ್ಲಿ ಏನು ಬರೋದೇ ಅಲ್ವಾ? ಅಲ್ಲ, ನಿನಗೇನಾದ್ರೂ ಬೇಕಾದ್ರೆ ಈ ನಮ್ನಿ ನೀ ನನಗೆ ಐಸಿಡೋದು ನನಗೆ ಗೊತ್ತೈತಿ. ಹೇಳು, ಏನು ಬೇಕು? ಅಯ್ಯೋ ಇಲ್ಲ ಅತ್ತಿಗೆಮ್ಮ, ನನಗೆ ಏನು ಬೇಡ. ಅದು ಹಾಗೆ ಬಂದೆ ನಿಮ್ಮ ಹತ್ರ. ನೀವು ಎಷ್ಟು ಕಷ್ಟಪಡ್ತಾ ಇದ್ರಿ ಅಡುಗೆ ಮನೆಯಲ್ಲಿ, ಅದಕ್ಕೆ ಒಂದೆರಡು ನಿಮಿಷ ನಿಮ್ಗೆ ಹೊರಗಿನ ಗಾಳಿ ಬಡೀಲಿ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಓ ಹೌದಾ? ಸರಿ, ಹಂಗಂದ್ರೆ ನಂಗೆ ಇಷ್ಟು ಗಾಳಿ ಬರ್ದಿದ್ದು ಸಾಕು, ನಾ ಹೋಗಿ ಅಡುಗೆ ಮಾಡ್ತೀನಿ. ಹೆಂಗೋ ನಿಂದೇನು ಇಲ್ಲಲ್ಲ ಹೇಳೋದು. ಸರಿ ತಗೋ. ಅಯ್ಯೋ ಅತ್ತಿಗೆಮ್ಮ ಎಷ್ಟು ಅವಸರ ಮಾಡ್ತೀರಿ ನೀವು ಹೋಗಾಕ? ಮತ್ತೆ ಏನೂ ಇಲ್ಲ ಅಂತ ಅಂದಿಲ್ಲ ನೀನು ಕೆಲಸ. ನನಗಿಲ್ಲಿ ಹೊರಗಡೆ ಗಾಳಿ ಕುಡ್ಸಕ್ಕೆ ಕರ್ಕೊಂಬಂದಿಲ್ಲ. ನನಗೆ ಸಾಕು, ಇಷ್ಟು ಗಾಳಿ ಬಡಿತಿಲ್ಲ ನನಗೆ ಸಾಕು. ನಾ ಹೋಗಿ ಇವಾಗ ಅಡುಗೆ ಮಾಡ್ತೀನಿ. ಅದು ಅತ್ತಿಗೆಮ್ಮ ಅದು ನನಗೆ ಇವಾಗ ತಾನೇ ಏನು ಬೇಡ ಅಂತ ಅಂದೆ. ಅದು ಅತ್ತಿಗೆಮ್ಮ, ಅದು ನನಗೆ ಭಾಳ ಬೇಡ ಅಂತ ಅಂದೆ. ಚೂರಷ್ಟೇ ಬೇಕು. ನೀವು ಅದನ್ನು ಕೊಟ್ಟುಬಿಟ್ರೆ ನಾನು ಅದನ್ನು ತೊಗೊಂಡು ಹಿಂಗೆ ಹೋಗ್ಬಿಡ್ತೀನಿ. ಅದನ್ನು ಕೊಟ್ಟುಬಿಟ್ರೆ ಅದನ್ನು ತೊಗೊಂಡು ಹೋಗ್ತೀನಿ. ಏನದು? ಅದಕ್ಕೆಮ್ಮ, ನೀವು ಅದನ್ನು ಕೊಟ್ರೆ ನಾನು ಅದನ್ನು ತೊಗೋತೀನಿ. ಅದನ್ನು ತೊಗೊಂಡು ಎಲ್ರಿಗೂ ಅದನ್ನು ಕೊಡ್ತೀನಿ. ಆವಾಗ ಎಲ್ಲರೂ ಅದನ್ನು ನೋಡಿ ಇನ್ನೂ ಖುಷಿ ಆಕಾರ. ಗಂಗಪ್ಪ, ಅದು ಏನು ಅನ್ನೋದು ಹೇಳ. ನೀನು ಏನು ಹೇಳಾರ್ದ ನನಗೇನು ಅರ್ಥ ಆಗ್ಬೇಕು? ಅದು 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 ಅಂತಂದ್ರೆ ಏನು ಹೇಳು? ಅದು ಅತ್ತಿಗೆಮ್ಮ, ಒಂದು 100 ರೂಪಾಯಿ ಇದ್ರು ಕೊಡಿ ಅತ್ತಿಗೆಮ್ಮ. 100 ರೂಪಾಯಿನ? ಯಾಕ ನಿನ್ನೆನ 50 ರೂಪಾಯಿ ಕೊಟ್ಟಿದ್ದೆ ಇಲ್ಲ? ನಿನ್ನೆ 50 ರೂಪಾಯಿ ಕೊಟ್ಟೀನಿ, ಮತ್ತೆ ಇವಾಗ ಬಂದು 100 ರೂಪಾಯಿ ಕೇಳಕ್ಕೆ ಬಂದೇನೆ. ಎದಕ್ಕೆ ಬೇಕು 100 ರೂಪಾಯಿ? ಅದು ಅತ್ತಿಗೆಮ್ಮ, ಈಗ ನಮ್ದು RCB ಮ್ಯಾಚ್ ಗೆದ್ದೈತಲ್ಲ, ಹಾಗಾಗಿ ಎಲ್ಲರೂ 100 ರೂಪಾಯಿ ಹಾಕಿ ಬೇಕ್ರಿಯಾಗ ಒಂದು ಸಣ್ಣ ಕೇಕ್ ತೊಗೊಂಡು ಕಟ್ ಮಾಡಬೇಕು ಅಂತ ಅದೀವಿ. ಅದಕ್ಕೆ ಎಲ್ಲರೂ 100 ರೂಪಾಯಿ ಹಾಕಕ್ಕೆ ಕುಂತಾರೆ. ಈಗ ನಾನು ಹಾಕಲಿಲ್ಲ ಅಂದ್ರೆ ಮತ್ತು ನನಗೆ ಎಲ್ಲರೂ ಗಂಗೆ ನೀನು ಯಾವುದಕ್ಕೂ ರೊಕ್ಕನ ಹಾಕಂಗಿಲ್ಲಲ್ಲ ಅಂತ ಎಲ್ಲರೂ ಆಡ್ಕೋತಾರೆ ಅತ್ತಿಗೆಮ್ಮ. ಇವತ್ತು ಒಂದಿನ ಅತ್ತಿಗೆಮ್ಮ, ಮತ್ತೆ ನಾನು ನಿಮ್ಮ ಹತ್ರ ರೊಕ್ಕ ಕೇಳಕ್ಕೆ ಬರಂಗಿಲ್ಲ. ಏನು ಬೇಡ, ನೀ ಕೇಕ್ ಕಟ್ ಮಾಡೋದು ಬೇಡ, ಏನು ಬೇಡ. 100 ರೂಪಾಯಿ ಇಲ್ಲ ನನ್ನ ಹತ್ರ, ನೀ ಸುಮ್ಮನೆ ಹೋಗು. ನಿನ್ನೆ ನನ್ನ ಹತ್ರ 50 ರೂಪಾಯಿ ಇತ್ತು, 50 ರೂಪಾಯಿ ಕೊಟ್ಟಿದ್ದೆ. ಈಗ ಮತ್ತೆ 100 ರೂಪಾಯಿ ಕೇಳಕೊಂತೇನೆ. ನನ್ನ ತಲೆ 100 ರೂಪಾಯಿ ಎಲ್ಲ ಹೋಗು. ಅತ್ತಿಗೆಮ್ಮ ಪ್ಲೀಸ್ ಅತ್ತಿಗೆಮ್ಮ, ನನ್ನ ಮುದ್ದು ಅತ್ತಿಗೆಮ್ಮಲ್ಲ, ನನ್ನ ಚಿನ್ನ ಅತ್ತಿಗೆಮ್ಮಲ್ಲ, ನನ್ನ ಬಂಗಾರ ಅತ್ತಿಗೆಮ್ಮಲ್ಲ. ಪ್ಲೀಸ್ ಅತ್ತಿಗೆಮ್ಮ, ಇವತ್ತು 1 ರೂಪಾಯಿ 100 ರೂಪಾಯಿ ಕೊಡಿದ್ದು ಅತ್ತಿಗೆಮ್ಮ. ಪ್ಲೀಸ್ ಅತ್ತಿಗೆಮ್ಮ 100 ರೂಪಾಯಿ ಕೊಡಿ ಅತ್ತಿಗೆಮ್ಮ. ಇವತ್ತು ಒಂದಿನ ಅತ್ತಿಗೆಮ್ಮ, ಮತ್ತೆ ಕೇಳೋದಿಲ್ಲ ಅತ್ತಿಗೆಮ್ಮ. ನಮ್ದು RCB ಮ್ಯಾಚ್ ಗೆದ್ದೈತಿ ಅತ್ತಿಗೆಮ್ಮ. ಅದು ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳತ್ತಿಗೆಮ್ಮ? ಪ್ಲೀಸ್ ಕೊಡಿ ಅತ್ತಿಗೆಮ್ಮ. ಏನು ಬೇಕು ನಿನಗೆ? ಅಣ್ಣ, ನೀನು ಯಾವಾಗ ಬಂದಿ ಅಣ್ಣ?
ಅಲ್ಲಣ್ಣ ಹೊಲಕ್ಕೆ ಹೋಗ್ತೀನಂತ ಅಂದಿದ್ದೆಲ್ಲಣ್ಣ ಮತ್ತೆ ಇಲ್ಲಿಗೆ ಬಂದಿಯಲ್ಲ. ನಾನು ಎಲ್ಲರೂ ಹೋಗ್ತೀನಿ ಎದಕ್ಕೆಲ್ಲ ಬರ್ತೀನಿ ಅದೆಲ್ಲ ಬಿಡು. ಈಗ ಏನು ಕೇಳಾಕೊಂತಿದ್ದೀನಿ ನಿಮ್ಮ ಅತ್ತಿಗೆಮ್ಮನ ಹತ್ರ? ರೊಕ್ಕ ಏನಾರು ಕೇಳಾಕೊಂತಿದ್ದೇನೆ? ರೀ ಹಂಗೇನಿಲ್ರಿ, ಅದು ನಾನು ಅಡುಗೆ ಮಾಡಿದ್ನ, ಅಡುಗೆ ಮಾಡಕೊಂತಿದ್ದೆ. ಇನ್ನೇನು ಬುತ್ತಿ ಕಟ್ತೀನಿ, ನಿಮ್ಮ ಅಣ್ಣನರೆಲ್ಲ ಹೊಲ್ದಾಗ ಅದಾರ, ನೀನೇ ಹೋಗಿ ಕೊಟ್ಟು ಬಂದ್ಬಿಡಪ್ಪ ಅಂತ ಹೇಳಕೊಂತಿದ್ದೆ ರೀ ಅಷ್ಟೇ. ಮತ್ತೇನ ಕೇಕ್ ಯಾವುದೋ ಮ್ಯಾಚ್ ಗೆದೈತಿ ಏನೇನೋ ಅನ್ನ ಕುಂತಿದ್ದಲ್ಲ? ಅಯ್ಯೋ ರೀ ಅದು ಮೊನ್ನೆ ಅದು ಯಾವ್ದು RCB ಮ್ಯಾಚ್, RCB ಮ್ಯಾಚ್ ಗೆದ್ದಿತ್ತಲ್ಲ, ಅವಾಗ ಇವರೆಲ್ಲರೂ ಕೇಕ್ ಕಟ್ ಮಾಡಿದ್ರಂತ. ಅದನ್ನೇ ಹೇಳಕೊಂತಿದ್ದೆ ನಂತಲ್ಲಿ ಬಂದು. ಅವನು ರೊಕ್ಕ ಕೇಳ್ತಾನಂತ ನೀ ರೊಕ್ಕ ಕೊಡಕ್ಕೆ ಹೋಗ್ಬೇಡ. ಮತ್ತು ಆಮೇಲೆ ಅದಕ್ಕೆ ಹದ್ಮೀರ್ತಾನ ಅವನು. ನೀ ನೋಡ್ಗಂಗ್ಯಾ, ನಿನಗೆ ತಿನ್ನಾಕ್ ಬೇಕಾ ಉಣ್ಣಾಕ್ ಬೇಕಾ ಎಷ್ಟು ಬೇಕು ಹೇಳಿ, ಮನ್ಯಾಗ ಇರ್ತೈತಿ, ತಿನ್ನೋ ಉಣ್ಣು ಏನು ಬೇಕಾರೆ ಮಾಡ. ಅದ್ರ ರೊಕ್ಕ ಗಿಕ್ಕ ಮಾತ್ರ ಯಾವುದೇ ಕಾರಣಕ್ಕೂ ಕೇಳಂಗಿಲ್ಲ, ಅರ್ಥ ಆತಿಲ್ಲ? ಹ್ಞೂ ಅಣ್ಣ. ಲಕ್ಷ್ಮಿ, ಲಘು ಲಘುನ ಅಡುಗೆ ಮಾಡು, ನಾ ಇಲ್ಲೇ ಊಟ ಮಾಡಿ ಇದು ಯಾರಿಗೆ ದ್ಯಾಮಗೆ ಊಟ ಕರ್ಕೊಂಡು ಹೋಗ್ತೇನಂತ. ಹ್ಞೂ ಆಯ್ತು ರೀ, ನೀವು ಹೋಗಿ ಈ ಕೈಕಾಲು ಮುಖ ತಗೊಂಬರ್ರಿ ಹೋಗ್ರಿ. ಅಷ್ಟ್ರಾಗ ಅಡುಗೆ ಆಗಬಿಡುತ್ತಾಗಲೇ ನಿಮ್ಗೆ ಬುತ್ತಿ ಕಟ್ಟಿ ಕೊಟ್ಟು ಬಿಡ್ತೀನಂತ, ಹಂಗೆ ನಿಮ್ಗೆ ಊಟಕ್ಕೆ ಹಾಕಿ ಕೊಟ್ಟು ಬಿಡ್ತೀನಂತ. ಹೋಗ್ರಿ ಕೈಕಾಲು ಮುಖ ತಗೊಂಬರ್ರಿ ಹೋಗ್ರಿ. ಸರಿ ಆತು. ಲೇಗಂಗ್ಯಾ, ಇವತ್ತೇನು ಕೆಲಸ ಇಲ್ಲ ಅಂದ್ರೆ ಸೀದಾ ಹೊಲ್ದಾಗ ಬಾ. ಏನು ಅದು ಅದು ಎಣ್ಣ? ಅದೇ ಇಲ್ಲಿ ನಾನು ಮನೆಯಾಗ ಒಬ್ಬಕ್ಕೆ ಹಾಕೀನಿ ಇವತ್ತು. ಅವನೇನು ಇವತ್ತೇನು ಹೊಲಕ್ಕೇನು ಬರೋದು ಬೇಡ, ಇಲ್ಲೇ ಇರಲಿ ತಗೋರಿ. ಇಲ್ಲೇ ನಂಗೆ ಒಂದು ಸ್ವಲ್ಪ ಮನ್ಯಾಗ ಕೆಲಸ ಐತಿ, ಏನಾರ ಸಹಾಯ ಮಾಡ್ತಾನೆ. ನೀವು ಹೋಗ್ರಿ. ಹೆಂಗೋ ರವಪ್ಪ ಇರ್ತಾನೆ, ದ್ಯಾಮಪ್ಪ ಇರ್ತಾನೆ, ನೀವು ಇರ್ತೀರಲ್ಲ, ಸಾಕು ಹೋಗ್ರಿ. ಸರಿ ಆತು, ಏನೋ ಇದ್ದು ಸಹಾಯ ಮಾಡ್ತಾನಲ್ಲ ಅಂತ ಸುಮ್ಮನದೀನಿ. ಲಘು ಲಘುನ ತಾಟಚ್ಚು ಹೋಗಿ ಕೈಕಾಲು ಮುಖ ತಗೊಂಬರ್ತೀನಿ ನಾನು. ಸರಿ ಆತ್ರಿ ಆತು. ಯಪ್ಪ, ಸದ್ಯ ಬದುಕಿದೆ. ಅತ್ತಿಗೆಮ್ಮ, ನನ್ನ ಜೀವ ಉಳಿಸ್ಬಿಟ್ರಿ ಅತ್ತಿಗೆಮ್ಮ ನೀವು. ಅತ್ತಿಗೆಮ್ಮ, 100 ರೂಪಾಯಿ ಅತ್ತಿಗೆಮ್ಮ. ತಗೋ, ಇದ್ರಾಗ 100 ರೂಪಾಯಿ ಐತೆ ನೋಡು. 100 ರೂಪಾಯಿದು ಏನು ಖರ್ಚು ಮಾಡಿ ಅನ್ನೋದನ್ನ ವಾಪಸ್ ಬಂದು ನನಗೆ ಹೇಳ್ಬೇಕು. ಏನು? ನಮ್ಮ ಅತ್ತಿಗೆಮ್ಮ ನನಗೆ 100 ರೂಪಾಯಿ ಕೊಟ್ಬಿಟ್ರು. ಅತ್ತಿಗೆಮ್ಮ, ನನ್ನ ಮುದ್ದು ಅತ್ತಿಗೆಮ್ಮ ನೀವು. ಸಾಕು, ಮೊದಲು ತೊಗೊಂಡಿರೋ ರೊಕ್ಕನ ಜೇಬ್ನಾಗ ಇಟ್ಕೊ. ಇವತ್ತು ಮನೆಯಾಗ ಇರಬೇಕು. ಅದೇನೋ ಕೇಕ್ ಕಟ್ ಮಾಡಕ್ಕೆ ಹೋಗ್ತೀನಂತಂದಿಲ್ಲ, ಅವಾಗಷ್ಟೇ ಹೋಗಿ ಕೇಕ್ ಕಟ್ ಮಾಡಿ ಸೀದಾ ಮನೆಗೆ ಬರಬೇಕು. ಅಲ್ಲಿ ಇಲ್ಲಿ ಎಲ್ಲೂ ಹೋಗಂಗಿಲ್ಲ, ಸರಿನಾ? ಅಯ್ಯೋ ಅತ್ತಿಗೆಮ್ಮ, ನೀವು ನನಗೆ 100 ರೂಪಾಯಿ ಕೊಟ್ಟಿರಿ. ಅದು ಅಲ್ದ ಅಣ್ಣ ಇವತ್ತು ಹೊಲಕ್ಕೆ ಬಾ ಅಂತ ಅಂದಿದ್ದ, ಅದನ್ನು ತಪ್ಪಿಸಿರಿ. ಅಂದಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ. ಒಂದು ಅರ್ಧ ತಾಸು ಅಷ್ಟ ಹಿಂಗೆ ಹೋಗಿ ನಮ್ಮ ಫ್ರೆಂಡ್ ಜೊತೆ ಎಲ್ಲ ಕೇಕ್ ಕಟ್ ಮಾಡಿ ತಿಂದೆ ಹಿಂಗೆ ಸೀದಾ ಬಂದುಬಿಡ್ತೀನಂತ, ಸರಿನಾ? ಸರಿ ಆಯ್ತು, ತಗೋ ಇದನ್ನು ದುಡ್ಡು. ಅತ್ತಿಗೆಮ್ಮ ನಡೀರಿ, ನೀವು ಅಡುಗೆ ಎಲ್ಲ ಮಾಡಿರಿ. ಅಣ್ಣಗೆ ಎಲ್ರಿಗೂ ಬುತ್ತಿನ ನಾನು ಕಟ್ತೀನಂತೆ ಇವತ್ತು. ಸರಿ, ಮೊದಲು ಹೋಗಿ ಆ ರೊಕ್ಕ ತೆಗೆದಿಡು, ಆಮೇಲೆ ಬುತ್ತಿ ಕಟ್ಟಂತೆ ಅಂತ ಹೋಗು. ಮತ್ತು ನಿಮ್ಮ ಅಣ್ಣ ಬಂದ್ರೆ ನಿನಗಷ್ಟೇ ಅಲ್ಲ, ನನಗೂ ಸೇರಿಸಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. ನಡಿ. ಸರಿ ಅತ್ತಿಗೆಮ್ಮ. ಐ ಲವ್ ಯು ಅತ್ತಿಗೆಮ್ಮ, ನನ್ನ ಮುದ್ದು ಅತ್ತಿಗೆಮ್ಮ. ಹುಚ್ಚಿ ಹುಡುಗ. ಲೇ ಗಂಗೆ, ನೀನು ಎದಕ್ಕೆ ಅಡುಗೆ ಮನೆಗೆ ಬಂದಿದ್ದಿ? ನಡಿ, ನೀ ಅಡುಗೆ ಮನೆಗೆ ಬಂದು ಎಲ್ಲ ಗಬ್ಬೆಬ್ಸಕ್ಕೆ ಹೋಗ್ಬೇಡ, ನಡಿ ನೀನು. ಅಣ್ಣ, ನಾನು ಅತ್ತಿಗೆಮ್ಮಗ ಹೆಲ್ಪ್ ಮಾಡಕ್ಕಂತ ಬಂದೀನಿ, ಏನು ಹೊರವಂಗಿಲ್ಲ ತಗೋ. ನೀನ ಹರವೋದು ಎಲ್ಲ ಕಸಾನು. ಗಂಗ್ಯಾ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು. ಈಗಾರ ಬಾಂಡೆ ತಿಕ್ಕಿಟ್ಟಿನಿ ಆ ಕಡೆ, ನೀ ಎಲ್ಲ ಹರುತ್ತಿದ್ದಿ, ಸುಮ್ಮನೆ ನಡಿ ಇಲ್ಲಿಂದ. ಇಲ್ಲಾಂದ್ರೆ ನೋಡು ಮತ್ತೆ. ಅಯ್ಯೋ ದೇವ್ರಿ, ಇವರಿಬ್ರು ಅಡುಗೆ ಮನೆಯಾಗ ಸೇರ್ಕೊಂಡ್ರೆ ಅಂದ್ರೆ ಇಬ್ರು ಜಗಳ ಆಡಿ ಅಡುಗೆ ಮನೆನ ಮತ್ತೆ ತಿಪ್ಪಿ ಮಾಡಿರ್ತಾರ. ಮೊದಲು ಹೋಗಿ ತಡಿಬೇಕು ಅವ್ರನ್ನ.